ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಕ್ಲಾಸಲ್ಲಿ ಟಾಪ್ 10 GK ಕ್ವಶನ್ಸನ್ನು ನೋಡ್ಕೊಂಡು ಬರೋಣ. ಹಿಂದೆ ಈಗಾಗಲೇ 30 ಪ್ರಶ್ನೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು 31ನೇ ಪ್ರಶ್ನೆ. ನರ್ಮದಾ ಕಾಳಗದ ನಂತರ ಯಾರಿಗೆ ಪರಮೇಶ್ವರ ಎಂಬ ಬಿರುದು ಬಂದಿತು? ಪ್ರಶ್ನೆ ಮತ್ತೊಮ್ಮೆ, ನರ್ಮದಾ ಕಾಳಗದ ನಂತರ ಯಾರಿಗೆ ಪರಮೇಶ್ವರ ಎಂಬ ಬಿರುದು ಬಂದಿತು? ಉತ್ತರ ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟು 32ನೇ ಪ್ರಶ್ನೆ. ನವದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ನವದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಒಂದು ನಿಮಿಷ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟು 33ನೇ ಪ್ರಶ್ನೆ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ನೀನಾರಿಗಾದೆಯೋ ಎಲೆ ಮಾನವ, ಈ ಕವಿನುಡಿಯು ಯಾರದ್ದು? ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ನೀನಾರಿಗಾದೆಯೋ ಎಲೆ ಮಾನವ, ಈ ಕವಿನುಡಿಯು ಯಾರದ್ದು? ಉತ್ತರ SG ನರಸಿಂಹಾಚಾರ್. ಯಾರು? SG ನರಸಿಂಹಾಚಾರ್. ನೆಕ್ಸ್ಟು 34ನೇ ಪ್ರಶ್ನೆ. ವಿಕ್ಟರಿ ಸಿನಿಮಾ ಯಾವ ಕ್ರೀಡೆಯನ್ನು ಕುರಿತಾದದ್ದಾಗಿರುತ್ತೆ? ವಿಕ್ಟರಿ ಇದು 2009ರ ಸಿನಿಮಾ. ವಿಕ್ಟರಿ ಇದು ಯಾವ ಕ್ರೀಡೆಯನ್ನು ಕುರಿತದ್ದಾಗಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಕ್ರಿಕೆಟ್. ವಿಕ್ಟರಿ ಅಂತಕ್ಕಂಥದ್ದು ಕ್ರಿಕೆಟ್ ಕ್ರೀಡೆಯನ್ನು ಕುರಿತಾದಂತಹ ಸಿನಿಮಾ ಆಗಿರುತ್ತೆ. ನೆಕ್ಸ್ಟು 35ನೇ ಪ್ರಶ್ನೆ. 13ನೇ ಶತಮಾನದಲ್ಲಿ ಕರ್ನಾಟಕ ಶಬ್ದಮಂಜರಿ ನಿಘಂಟನ್ನು ಯಾರು ರಚಿಸಿದರು? 13ನೇ ಶತಮಾನದಲ್ಲಿ ಕರ್ನಾಟಕ ಶಬ್ದಮಂಜರಿ ನಿಘಂಟನ್ನು ಯಾರು ರಚಿಸಿದರು? ಈ ಪ್ರಶ್ನೆಗೆ ಸರಿ ಉತ್ತರ ವಿರಕ್ತ ತೋಂಟದಾರ್ಯ. ಯಾರು? ವಿರಕ್ತ ತೋಂಟದಾರ್ಯ. ನೆಕ್ಸ್ಟ್ ಬಂದರೆ 36ನೇ ಪ್ರಶ್ನೆ. ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿ ಯಾರು? ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಉತ್ತರ ರಾಧಾಕೃಷ್ಣನ್ ಅವರು. ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು. ನೆಕ್ಸ್ಟ್ ಈಗ 37ನೇ ಪ್ರಶ್ನೆ. ನಮ್ಮ ದೇಶದಲ್ಲಿ ಮಾರ್ಚ್ 4ರಿಂದ ಮಾರ್ಚ್ 10ರವರೆಗೆ ಯಾವ ಸಪ್ತಾಹವನ್ನು ಆಚರಿಸಲಾಗುತ್ತದೆ? ನಮ್ಮ ದೇಶದಲ್ಲಿ ಮಾರ್ಚ್ 4ರಿಂದ ಮಾರ್ಚ್ 10ರವರೆಗೆ ಯಾವ ಸಪ್ತಾಹವನ್ನು ಆಚರಿಸಲಾಗುತ್ತದೆ? ಉತ್ತರ ಸುರಕ್ಷತಾ ಸಪ್ತಾಹ. ಮಾರ್ಚ್ 4ರಿಂದ 10ರವರೆಗೆ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ. ವಿಶ್ವದ ಪ್ರಪ್ರಥಮ ರೋಬೋಟ್ CEO ಹೆಸರೇನು? ಪ್ರಪ್ರಥಮ ರೋಬೋಟ್ CEOದ ಹೆಸರೇನು? ಈ ಪ್ರಶ್ನೆಗೆ ಉತ್ತರ ಮಿಕಾ. ವಿಶ್ವದ ಪ್ರಪ್ರಥಮ ರೋಬೋಟ್ CEOದ ಹೆಸರು ಮಿಕಾ ಆಗಿರುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆ. ಉತ್ತರ ಪತೇಶ್ವರನೆಂದು ಬಿರುದಾಂಕಿತಗೊಂಡವನು ಯಾರು? ಉತ್ತರ ಪತೇಶ್ವರನೆಂದು ಬಿರುದಾಂಕಿತಗೊಂಡವನು ಯಾರು? ಈ ಪ್ರಶ್ನೆಗೆ ಉತ್ತರ ಹರ್ಷವರ್ಧನ. ಉತ್ತರ ಪತೇಶ್ವರ ಎಂಬ ಬಿರುದು ಹರ್ಷವರ್ಧನಿಗೆ ಇರುತ್ತೆ. ನೆಕ್ಸ್ಟ್ ಈಗ 40ನೇ ಪ್ರಶ್ನೆ ಆ್ಯಂಡ್ ಕೊನೆಯ ಪ್ರಶ್ನೆ. ಭಾರತದ ಯಾವ ರಾಜ್ಯವು ಮಂಗಂಟೆ ಹಕ್ಕಿಗಳ ಉತ್ಸವವನ್ನು ಆಯೋಜಿಸುತ್ತದೆ? ಭಾರತದ ಯಾವ ರಾಜ್ಯವು ಮಂಗಂಟೆ ಹಕ್ಕಿಗಳ ಉತ್ಸವವನ್ನು ಆಯೋಜಿಸುತ್ತದೆ?
ಎಸ್, ಈ ಪ್ರಶ್ನೆಗೆ ಸರಿ ಉತ್ತರ ನಾಗಾಲ್ಯಾಂಡ್. ಭಾರತದ ರಾಜ್ಯ ಅಂದರೆ ನಾಗಾಲ್ಯಾಂಡ್ ಮಂಗಂಟೆ ಹಕ್ಕಿಗಳ ಉತ್ಸವವನ್ನು ಆಯೋಜಿಸುತ್ತದೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ 10 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀನಿ. ಸೊ ಡೈಲಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. 20 ಬದಲಾಗಿ ನಾನು ಡೈಲಿ 10 GK ಕ್ವಶನನ್ನು ಕೊಡ್ತೀನಿ. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಕಾಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.